ಇವತ್ತು ಕೇಂದ್ರ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಇವತ್ತು ಇಡಿ ಇಲಾಖೆನ ಇವತ್ತು ದುರ್ಬಳಕೆ ಮಾಡಿಸ್ಕೊಂತಕ್ಕಂಥದ್ದು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಗೌರವಾನ್ವಿತ ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಸಿ ಪರಮೇಶ್ವರ್ ಸಾಹೇಬ್ರವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಿದ್ದಾರೆ. ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಏನು BJP ಸರ್ಕಾರ 2018ರಿಂದ 23ರವರೆಗೂ ಭ್ರಷ್ಟಾಚಾರ ಮಾಡಿಬಿಟ್ಟು ಕರೋನಾ ಹಗರಣ ಇತ್ತು ಹಾಗೂ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಗುತ್ತಿಗೆದಾರರು ಇವತ್ತು ನ್ಯಾಯಾಲಯಕ್ಕೆ ಹೋಗಿ ದೂರು ಕೊಟ್ಟು 40% ಡ್ಯೂಟಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಕರಣಗಳು ದಾಖಲಾಗಿತ್ತು. ಬಸವನಗೌಡ ಪಾಟೀಲ್ ನೇರವಾಗಿ ಇವತ್ತು ವಿಜೇಂದ್ರನ ಮೇಲೆ ಆರೋಪ ಮಾಡಿದ್ದು ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ ಅಂತ. ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕುಟುಂಬದ ಮೇಲೂ ಟಿಕೆಟ್ ಕೊಡ್ತೀವಂತ ವಂಚನೆ ಪ್ರಕರಣ ಇತ್ತು. ಈ ರೀತಿ ಅನೇಕ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ BJP ನಾಯಕರ ಮನೆ ಮೇಲೆ ದಾಳಿ ಮಾಡದಿರತಕ್ಕಂಥ ವಿಷಯವನ್ನು ಇವತ್ತು ನಾವು ಖಂಡನೆ ಮಾಡ್ತಾ ಇದ್ವಿ. ಜಾರಿ ನಿರ್ದೇಶನದ ಅಧಿಕಾರಿಗಳಿಗೆ ಕಿಂಚಿತ್ತು ತನ್ನ ಕರ್ತವ್ಯದ ಮೇಲೆ ನಿಗಾ ಇದ್ದರೆ ಕಾಳಜಿದ್ರೆ ಕೂಡಲೇ ಭ್ರಷ್ಟಾಚಾರದ ವಿರುದ್ಧ ಈಗ ನಾವು ಅನೇಕ ಬಾರಿ ದೂರುಗಳನ್ನ ಕೊಟ್ಟಿದ್ದೀವಿ. PML ಆ್ಯಕ್ಟ್ ಪ್ರಕಾರ ನೀವು BJP ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಬಂಧಿಸಬೇಕಂತ ಹೇಳ್ತಾ ಇದ್ದೀವಿ. ನೀವು ದಾಳಿ ಮಾಡಿ ತನಿಖೆ ನಡೆಸಿ ಅದು ಸತ್ಯಾಂಶ ತಿಳಿಸಿ ಕೇವಲ ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಈ ರೀತಿ ದಾಳಿ ಮಾಡಿ ಬೆದರಿಸುವಂಥ ಕೆಲಸನ ನೀವು ಮಾಡಬೇಡಿ. ಈ ಬೆದರಿಕೆಗೆಲ್ಲ ಕಾಂಗ್ರೆಸ್ ಪಕ್ಷ ಆಗಲಿ ಸರ್ಕಾರ ಆಗಲಿ ಎದುರಲ್ಲ. ನರೇಂದ್ರ ಮೋದಿ ಹಾಗೂ ಅವರ ಬೆಂಬಲಿಗರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ BJP ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ರೆ ವಿಶೇಷ ಬಂದಿಕಾರರಿಗೆ ಸ್ಥಾಪನೆ ಮಾಡಬೇಕಾಗುತ್ತೆ. ಆದ್ದರಿಂದ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ದೂರುಗಳ ಬಗ್ಗೆ ಇವತ್ತು ತನಿಖೆ ನಡೆಸಬೇಕಂತ ಇವತ್ತು ಜಂಟಿ ನಿರ್ದೇಶಕರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಇಡಿಯ ಒಂದು ಪ್ರಾಮಾಣಿಕತೆಯನ್ನು ಇವತ್ತು ದೇಶದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸಹ ಪ್ರಶ್ನೆ ಮಾಡ್ತಾ ಇರುತ್ತೆ. ಇವತ್ತು ದೂರಿನ ಮೂಲಕ ಆಗ್ರಹಪಡ್ತಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಇವತ್ತು ಇಡಿ ಇಲಾಖೆನ ಇವತ್ತು ದುರ್ಬಳಕೆ ಮಾಡಿಸ್ಕೊಂತಕ್ಕಂಥದ್ದು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಗೌರವಾನ್ವಿತ ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಸಿ ಪರಮೇಶ್ವರ್ ಸಾಹೇಬ್ರವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಿದ್ದಾರೆ. ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಏನು BJP ಸರ್ಕಾರ 2018ರಿಂದ 23ರವರೆಗೂ ಭ್ರಷ್ಟಾಚಾರ ಮಾಡಿಬಿಟ್ಟು ಕರೋನಾ ಹಗರಣ ಇತ್ತು ಹಾಗೂ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಗುತ್ತಿಗೆದಾರರು ಇವತ್ತು ನ್ಯಾಯಾಲಯಕ್ಕೆ ಹೋಗಿ ದೂರು ಕೊಟ್ಟು 40% ಡ್ಯೂಟಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಕರಣಗಳು ದಾಖಲಾಗಿತ್ತು. ಬಸವನಗೌಡ ಪಾಟೀಲ್ ನೇರವಾಗಿ ಇವತ್ತು ವಿಜೇಂದ್ರನ ಮೇಲೆ ಆರೋಪ ಮಾಡಿದ್ದು ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ ಅಂತ. ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕುಟುಂಬದ ಮೇಲೂ ಟಿಕೆಟ್ ಕೊಡ್ತೀವಂತ ವಂಚನೆ ಪ್ರಕರಣ ಇತ್ತು. ಈ ರೀತಿ ಅನೇಕ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ BJP ನಾಯಕರ ಮನೆ ಮೇಲೆ ದಾಳಿ ಮಾಡದಿರತಕ್ಕಂಥ ವಿಷಯವನ್ನು ಇವತ್ತು ನಾವು ಖಂಡನೆ ಮಾಡ್ತಾ ಇದ್ವಿ. ಜಾರಿ ನಿರ್ದೇಶನದ ಅಧಿಕಾರಿಗಳಿಗೆ ಕಿಂಚಿತ್ತು ತನ್ನ ಕರ್ತವ್ಯದ ಮೇಲೆ ನಿಗಾ ಇದ್ದರೆ ಕಾಳಜಿದ್ರೆ ಕೂಡಲೇ ಭ್ರಷ್ಟಾಚಾರದ ವಿರುದ್ಧ ಈಗ ನಾವು ಅನೇಕ ಬಾರಿ ದೂರುಗಳನ್ನ ಕೊಟ್ಟಿದ್ದೀವಿ. PML ಆ್ಯಕ್ಟ್ ಪ್ರಕಾರ ನೀವು BJP ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಬಂಧಿಸಬೇಕಂತ ಹೇಳ್ತಾ ಇದ್ದೀವಿ. ನೀವು ದಾಳಿ ಮಾಡಿ ತನಿಖೆ ನಡೆಸಿ ಅದು ಸತ್ಯಾಂಶ ತಿಳಿಸಿ ಕೇವಲ ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಈ ರೀತಿ ದಾಳಿ ಮಾಡಿ ಬೆದರಿಸುವಂಥ ಕೆಲಸನ ನೀವು ಮಾಡಬೇಡಿ. ಈ ಬೆದರಿಕೆಗೆಲ್ಲ ಕಾಂಗ್ರೆಸ್ ಪಕ್ಷ ಆಗಲಿ ಸರ್ಕಾರ ಆಗಲಿ ಎದುರಲ್ಲ. ನರೇಂದ್ರ ಮೋದಿ ಹಾಗೂ ಅವರ ಬೆಂಬಲಿಗರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ BJP ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ರೆ ವಿಶೇಷ ಬಂದಿಕಾರರಿಗೆ ಸ್ಥಾಪನೆ ಮಾಡಬೇಕಾಗುತ್ತೆ. ಆದ್ದರಿಂದ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ದೂರುಗಳ ಬಗ್ಗೆ ಇವತ್ತು ತನಿಖೆ ನಡೆಸಬೇಕಂತ ಇವತ್ತು ಜಂಟಿ ನಿರ್ದೇಶಕರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಇಡಿಯ ಒಂದು ಪ್ರಾಮಾಣಿಕತೆಯನ್ನು ಇವತ್ತು ದೇಶದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸಹ ಪ್ರಶ್ನೆ ಮಾಡ್ತಾ ಇರುತ್ತೆ. ಇವತ್ತು ದೂರಿನ ಮೂಲಕ ಆಗ್ರಹಪಡ್ತಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.